ಸಿಲಿಕಾನ್ ಸಿಟಿಯ ಲೈಫ್ ಲೈನ್ ಅನಿಸಿಕೊಂಡಿರುವಂತಹ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ದರ ಏರಿಕೆಯ ಬರೆ ಎಳೆದಿದೆ. ಫೆಬ್ರವರಿ 9ರಿಂದ ಜಾರಿಗೆ ಬರುವಂತೆ ಮೆಟ್ರೋ ಟಿಕೆಟ್ ದರವನ್ನ ಶೇಕಡ 5ರಷ್ಟು ಹೆಚ್ಚಳ ಮಾಡಲಾಗಿದೆ ಅಂತ ಅಧಿಕೃತವಾಗಿ ಘೋಷಿಸಲಾಗಿದೆ. ಇನ್ನು ದರ ಏರಿಕೆಗೆ ಕಾರಣ ಏನು? ಮೆಟ್ರೋ ರೈಲ್ವೆ ಕಾಯ್ದೆ 2002ರ ಅಡಿಯಲ್ಲಿ ರಚಿಸಲಾದಂತಹ ಫೇರ್ ಫಿಕ್ಸೇಷನ್ ಕಮಿಟಿ ಶಿಫಾರಸಿನಂತೆ ಈ ದರವನ್ನ ಪರಿಷ್ಕರಣೆ ಮಾಡಲಾಗಿದೆ. ಹೆಚ್ಚುತ್ತಾ ಇರುವಂತಹ ಕಾರ್ಯಾಚರಣೆ ವೆಚ್ಚ ಸರಿದೂಗಿಸೋಕೆ ಈ ಕ್ರಮ ಅನಿವಾರ್ಯ ಅಂತ ಬಿಎಂಆರ್ಸಿಎಲ್ ತಿಳಿಸಿದೆ. ಕಳೆದ 7.5 ವರ್ಷಗಳ ನಂತರ ಮೊದಲ ಬಾರಿಗೆ ಈ ದರ ಪರಿಷ್ಕರಣೆ ಮಾಡಲಾಗಿದ್ದು, ಭವಿಷ್ಯದಲ್ಲಿ ಒಮ್ಮಿಂದೊಮ್ಮೆಗೆ ದರ ಏರಿಕೆ ಮಾಡೋದನ್ನ ತಪ್ಪಿಸೋದಕ್ಕೆ ಪ್ರತಿ ವರ್ಷ ಸ್ವಯಂಚಾಲಿತ ದರ ಪರಿಷ್ಕರಣೆ ಜಾರಿಗೆ ತರುವುದಕ್ಕೆ ನಿರ್ಧರಿಸಲಾಗಿದೆ. ದಿನನಿತ್ಯ ಓಡಾಡೋರು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಓಡಾಡಬೇಕು ಅಂದ್ರೆ 2 ರೂಪಾಯಿ ಅಂದ್ರೆ ಎಷ್ಟಾಯ್ತು? ಆ ದಿನ ಹಿಂಗೆ ಚೇಂಜ್ ಈ ಥರ ರೇಟ್ ರೈಸ್ ಮಾಡ್ಕೊಂಡು ಹೋಗಿದ್ರೆ ನಮ್ಮಂಥ ಪೀಪಲ್ಸ್ ಹೆಂಗೆ ಓಡಾಡಬೇಕು? ಅದನ್ನು ಗೌರ್ಮೆಂಟ್ ಅರ್ಥ ಮಾಡ್ಕೊಬೇಕು, ನಮ್ಮ ಮೆಟ್ರೋದವರು ಅರ್ಥ ಮಾಡ್ಕೊಬೇಕು. ಇದನ್ನು ಇದು ಮಾಡ್ಕೊಂಡೇ ಪಬ್ಲಿಕ್ಗೆಲ್ಲ ತೊಂದರೆ ಕೊಟ್ಕೊಂಡ್ಬಿಟ್ಟು ನಾವಂತ ಓಡಾಡು ಅಂತ ಏನು ಮಾಡೋದು? ಅದಕ್ಕೆ ಜನ ಏನು ಮಾಡ್ತಾರೆ, ಹೊರಗಡೆ ಓಡಾಡ್ತಾರೆ. ಒಂದೊಂದು ಕಾರಲ್ಲಿ ಒಬ್ಬರೇ ಓಡಾಡ್ತಾರೆ. ಇವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಹೋಗ್ತಾರೆ. ಮೀಟ್ರ್ ಹಾಕೊಂಡು ಆಟೋ ಹೋಗಪ್ಪ 2 ರೂಪಾಯಿ ಜಾಸ್ತಿ ಆದರೂ ಬರೋಲ್ಲ, ಮೆಟ್ರೋಗಿಂತ ಆಟೋ ವಾಸಿ ಅಂತಾರೆ. ಕುತ್ಕೊಂಡು ನಮ್ಮಂತಾರೆಲ್ಲ ಆಟೋದಲ್ಲಿ ಹೋಗ್ತೀವಿ. ಏನಕ್ಕೆ ಇಲ್ಲಿ 2 ರೂಪಾಯಿ ಕೊಟ್ಬಿಟ್ಟು ಇಳಿದ್ಬಿಟ್ಟು ಇನ್ನೊಂದು ಆಟೋ ಹತ್ಕೋಬೇಕು? ಮನೆ ತಾವಿಂದನೇ ಆಟೋ ಹತ್ಕೊತೀವಿ, ಸೀದಾ ಹೋಗಿ ಆಫೀಸ್ ಹತ್ರ ಇಳ್ಕೊತೀವಿ. ನಮಗೆ ಇದು ಪ್ರಾಬ್ಲಮ್ ಆಗಲ್ಲ. ಇದು 2 ರೂಪಾಯಿ 1 ರೂಪಾಯಿ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಅದು ಆಟೋದಲ್ಲಿ ಓಡಾಡ್ಬೋದಲ್ಲ. ನಾವು 5% ಜಾಸ್ತಿ ಆದರೆ ನಾವು ಎಲ್ಲಿಂದ ತಂದು ಕಟ್ಟಬೇಕು? ನಾವು ದಿನನಿತ್ಯ ದುಡಿಬೇಕು, ಓಡಾಡಬೇಕು, ಮಾಡಬೇಕು. ನಮಗೆ ಕಾಲೇಜ್ಗೆ ಹೋಗೋಕೆ ತುಂಬ ಟೈಮ್ ಆಗುತ್ತೆ. ಸೊ ಟ್ರಾಫಿಕ್ಕಿಂದ ಮತ್ತು ಕಾಸ್ಟ್ ಕೂಡ ಜಾಸ್ತಿ ಆಗಿದೆ. ಸೊ ಹಾಗಾಗಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನಾವು ನಾಗರಬಾವಿಯಿಂದ ಮೆಜೆಸ್ಟಿಕ್ಕು ಫುಲ್ಲು ಇವಾಗ ಮಾಮೂಲಿ ಅಂದರೆ ಏನಿದ್ರೂ 70-80 ಆ ಥರ ಇರುತ್ತೆ. ಸೊ ಕಡಿಮೆ ಮಾಡಿದ್ರೆ ಸ್ವಲ್ಪ ಓಡಾಡೋಕ್ಕೂ ಸಹ ಚೆನ್ನಾಗಿರುತ್ತೆ ಅಂತ. ನಮಗೆ ಕಾಲೇಜ್ಗೆ ಹೋಗೋಕೆ ತುಂಬ ಟೈಮ್ ಆಗುತ್ತೆ. ಸೊ ಟ್ರಾಫಿಕ್ಕಿಂದ ಮತ್ತು ಕಾಸ್ಟ್ ಕೂಡ ಜಾಸ್ತಿ ಆಗಿದೆ. ಸೊ ಹಾಗಾಗಿಂದ ಸ್ವಲ್ಪ I choose metro. In the metro also I used to travel 3 metros, okay. And moreover, the recent yellow line has been established recently. In the metro also, you have like frequently only for 20 minutes you have to wait for another metro. So that is the only one thing. And moreover, the thing is like government encourages for the buses and all, okay. For the day pass, if you go for it was like 80 rupees. But if you go for the same thing for the metro, for the day pass it was like 300 rupees, okay. So the metro price it was gradually increasing every year. I choose metro. ಸಿಲಿಕಾನ್ ಸಿಟಿಯ ಲೈಫ್ ಲೈನ್ ಅಂತ ಕರೀತಾ ಇದ್ದಿದ್ದಂಥದ್ದು ಮೆಟ್ರೋ ಮೂಲಕ ಪ್ರಯಾಣ ಮಾಡ್ತಾ ಇದ್ವಿ. ಪ್ರತಿಯೊಂದು ಜನಪ್ರತಿನಿಧಿಗಳು ಕೂಡ ಜನತೆ ಕೂಡ ಮೆಟ್ರೋಗೆ ಅಡಿಕ್ಟ್ ಆಗಿದ್ದಂತಹದ್ದು. ಈಗ ಬೆಲೆ ಏರಿಕೆ ಏನಿದೆ ಬಿಸಿ ತಟ್ತಾ ಇರುವಂಥದ್ದು. ಇನ್ನು ಸಿಲ್ಕ್ ಇನ್ಸ್ಟಿಟ್ಯೂಟ್ ಇಂದ ಮಾದಾವರ ಕಡೆಗೆ ಹೋಗ್ತಾ ಇದ್ದಂತಹ ಮೆಟ್ರೋ ಆಗಿರ್ಬೋದು, RV ರೋಡ್, ಬೊಮ್ಮಸಂದ್ರ, ಇವತ್ತಿನ ದರವನ್ನ ನೋಡ್ತಾ ಹೋಗೋದಾದ್ರೆ 60. ಇನ್ನು ಸೋಮವಾರದಿಂದ ಅಂದ್ರೆ ಬೆಲೆ ಏರಿಕೆ ಆದಾಗಿಂದ 63 ರೂಪಾಯಿ. ಈ ರೀತಿಯಾಗಿ ಮೆಜೆಸ್ಟಿಕ್ ಟು ವೈಟ್ ಫೀಲ್ಡ್ ಇವತ್ತಿನ ದರ 80 ಇದೆ. ಬೆಲೆ ಏರಿಕೆ ಆದ ನಂತರ 84 ರೂಪಾಯಿ ಆಗುತ್ತೆ. ಹಾಗಾಗಿ ಪ್ರಯಾಣಿಕರಿಗೆ ಒಂದು ರೀತಿಯಾಗಿ ಆಘಾತಕಾರಿಯಾದಂತಹ ವಿಚಾರ ಇದು ಅಂತ ಹೇಳ್ಬೋದು.